ಬೇಬಿ, ನೀನಿವತ್ತು ತುಂಬಾ ಸ್ಮಾರ್ಟ್ ಆಗಿ ಕಾಣ್ತಾ ಇದೀಯಾ. ನಿಜವಾಗ್ಲೂನಾ ಬೇಬಿ? ಸುಳ್ಳು ಹೇಳ್ತಿಲ್ಲ ತಾನೇ? ನಾನ್ ನಿಜಾನೇ ಹೇಳ್ತಾ ಇದ್ದೀನಿ ಬೇಬಿ, ನಿನ್ ಮೇಲೆ ಆಣೆ. ನಾನೇನಾದ್ರೂ ಸುಳ್ಳು ಹೇಳ್ತಾ ಇದ್ರೆ ನೀನ್ ಸತ್ತೋಗ್ತೀಯಾ, ಯಾಕಂದ್ರೆ ನಾನ್ ನಿನ್ ಮೇಲೆ ಆಣೆ ಇಡ್ತಾ ಇದ್ದೀನಿ. ಅದು ಹೋಗ್ಲಿ ಬಿಡು ಬೇಬಿ. ನೀನ್ ನನ್ನನ್ನ ಎಷ್ಟು ಪ್ರೀತಿಸ್ತೀಯಾ? ನಾನ್ ನಿನ್ನನ್ನ ಎಷ್ಟು ಪ್ರೀತಿಸ್ತೀನಿ ಅಂದ್ರೆ ನೀನ್ ಯೋಚನೆನೂ ಮಾಡಕ್ ಸಾಧ್ಯ ಇಲ್ಲ. ನಾನು ಅಷ್ಟು ಪ್ರೀತಿಸ್ತೀನಿ ನಿನ್ನನ್ನ. ಥ್ಯಾಂಕ್ ಯು ಬೇಬಿ. ನಿನ್ ಮಾತು ಕೇಳಿ ನನಗೆ ತುಂಬಾ ಖುಷಿ ಆಯ್ತು. ನಾನ್ಯಾಕೆ ನಿನಗೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ನನ್ಗೇನ್ ಅನಿಸ್ತಾ ಇತ್ತು ಅಂದ್ರೆ, ಹುಡುಗಿರು ನನ್ನ ಹಿಂದೆ ಬರೋದು ಬರೀ ನನ್ನ ಹತ್ರ ಇರೋ ಆಸ್ತಿ, ಅಂತಸ್ತು, ದುಡ್ಡು ಇದನ್ನ ನೋಡಿನೇ ನನ್ನ ಹಿಂದೆ ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನೀನು ಆ ಎಲ್ಲಾ ಹುಡುಗಿರ್ ಥರ ಅಲ್ಲ. ನೀನು ಅವರೆಲ್ಲರಿಗಿಂತ ಡಿಫ್ರೆಂಟ್. ನಿನ್ ಮಾತೆಲ್ಲ ಕೇಳಿದ್ಮೇಲೆ ನನಗೆ ನಿನ್ನ ಮೇಲೆ ತುಂಬಾ ನಂಬಿಕೆ ಬಂದಿದೆ. ನನ್ಗೆ ಹೇಗೋ ನನ್ನ ತಂದೆ ಆಸ್ತಿ, ಅಂತಸ್ತು, ಹಣ ಏನೂ ಸಿಗಲ್ಲ. ಏನೂ ಇಲ್ಲದೆ ಹೋದ್ರೂ ನೀನ್ ನನ್ನ ಜೊತೆ ಇರ್ತೀಯ ಅಂತ ನನಗೆ ಪೂರ್ತಿ ನಂಬಿಕೆ ಬಂದಿದೆ ಬೇಬಿ. ಅಂದ್ರೆ ನೀನ್ ಏನ್ ಹೇಳ್ತಾ ಇದೀಯ ನನಗೆ ಅರ್ಥ ಆಗ್ತಾ ಇಲ್ಲ ಬೇಬಿ. ನಿನ್ ತಂದೆ ಆಸ್ತಿ ಹಣ ನಿನ್ಗೇನು ಸಿಗಲ್ಲ ಅಂತಂದ್ರೆ ಏನರ್ಥ? ನೋಡು ಬೇಬಿ, ಆ ನಮ್ಮಪ್ಪ ಇದಾನಲ್ಲ, ಅವನ ಜೊತೆ ಒಂದಲ್ಲ ಒಂದು ವಿಷಯಕ್ಕೆ ನನಗೆ ಕಿರಿಕ್ ಆಗ್ತಾನೆ ಇರುತ್ತೆ. ಪ್ರತಿ ಸಲ ಕಿರಿಕಾದಾಗ್ಲೂ ನಮ್ಮಪ್ಪ ಪದೇ ಪದೇ, ಮಗನೇ ನಾನು ಮಾಡಿರೋ ಆಸ್ತಿ ದುಡ್ಡನ್ನು ನಂಬ್ಕೊಂಡು ನೀನು ಆರಾಮಾಗಿದ್ಯಾ ಅಲ್ಲ, ನೀನೇ ಕಷ್ಟಪಟ್ಟು ಒಂದು ಸಣ್ಣ ಆಸ್ತಿ ಮಾಡಿ ನೋಡೋ, ಅವಾಗ ಗೊತ್ತಾಗತ್ತೆ ಎಷ್ಟು ಕಷ್ಟ ಇದೆ ಅಂತ ಇರ್ತಾನೆ. ನನಗೂ ಇದನ್ನೇ ಪದೇ ಪದೇ ಕೇಳಿ ಕೇಳಿ ಸಾಕಾಯ್ತು ನೋಡು. ಅದಕ್ಕೆ ನಮ್ಮಪ್ಪಂಗೆ ಹೇಳ್ಬಿಟ್ಟೆ. ಏನಂತ? ಇನ್ನೇನು ಹೇಳಿರ್ತೀನಿ ಬೇಬಿ, ನಾನೇ ನಿಮ್ಮ ಆಸ್ತಿನೇ ನಂಬ್ಕೊಂಡಿದ್ದೀನಿ ಅಂತ ನೀವು ತಿಳ್ಕೊಬೇಡಿ. ನೀವು ಮಾತ್ರ ಆಸ್ತಿ ಮಾಡಕ್ ಸಾಧ್ಯನಾ? ನೀವು ಮಾತ್ರ ಕಾರು ಬಂಗ್ಲೋ ತಗೊಳಕ್ ಸಾಧ್ಯನಾ? ನಾನು ಸಂಪಾದನೆ ಮಾಡಿ ಅದನ್ನೆಲ್ಲ ನಾನು ತಗೋತೀನಿ ನೋಡಿ ಅಂತ ಹೇಳಿ ಮನೆ ಬಿಟ್ಟು ಬಂದ್ಬಿಟ್ಟೆ ಬೇಬಿ. ಮನೆ ಬಿಟ್ಟು ಬಂದ್ಬಿಟ್ಯಾ? ಹಾಗಾದ್ರೆ ನೀನ್ ಇನ್ಮೇಲೆ ಎಲ್ಲಿರ್ತೀಯ ಬೇಬಿ? ಇನ್ನೂ ನೀನು ನಿನ್ ಕರಿಯರ್ನ ಸರಿಯಾಗಿ ಸ್ಟಾರ್ಟ್ ಕೂಡ ಮಾಡಿಲ್ಲ. ಎಲ್ಲ ಹೇಗ್ ಮ್ಯಾನೇಜ್ ಮಾಡ್ತೀಯಾ? ಎಲ್ಲ ಸರಿ ಹೋಗುತ್ತೆ ಬೇಬಿ, ನಾನು ಎಲ್ಲ ಮ್ಯಾನೇಜ್ ಮಾಡ್ತೀನಿ. ಯಾಕಂದ್ರೆ ನನಗೆ ಸ್ಟ್ರೆಂತ್ ಆಗಿ ನೀನು ನನ್ನ ಜೊತೆ ಇದೆಯಲ್ವಾ, ನಾನು ಎಲ್ಲ ಮ್ಯಾನೇಜ್ ಮಾಡ್ತೀನಿ. ಸರಿ ಬೇಬಿ, ಲೇಟ್ ಆಗ್ತಾ ಇದೆ, ನಾನಿನ್ನು ಹೊರಡ್ತೀನಿ. ಯಾಕಂದರೆ ಈಗ ನನ್ನ ಹತ್ರ ನಮ್ಮಪ್ಪ ಕೊಡಿಸಿರೋ ಬೈಕ್ ಕೂಡ ಇಲ್ಲ. ನಾನು ಯಾವುದಾದ್ರೂ ಬಸ್ ಹಿಡ್ಕೊಂಡು ಹೋಗಬೇಕು. ಬೇಗ ಹೋಗಿ ಪಿ ಜಿಗೆ ಅಡ್ವಾನ್ಸ್ ಕೊಡಬೇಕು. ನಾನು ಇವತ್ತಿಂದ ಪಿ ಜಿಲೇ ಇರ್ತಾ ಇದ್ದೀನಿ. ನಮ್ಮಪ್ಪಂಗೆ ನಾನು ಏನು ಅನ್ನೋದನ್ನು ತೋರಿಸ್ತೀನಿ, ನೋಡ್ತಾ ಇರೋ. ಸರಿ. ಓ, ನನ್ನ ಬೇಬಿ ಕಾಲ್ ಮಾಡ್ತಿದ್ದಾಳೆ. ಹಾಂ ಬೇಬಿ. ಬೇಬಿ, ಅದು ನಾನು ನಿನ್ನ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಹೇಳು ಬೇಬಿ, ಏನಾಯ್ತು? ನಾನು ನಾನು ತಾಯಿ ಆಗ್ತಾ ಇದ್ದೀನಿ. ಹಾ, ಏನಂದೆ ಬೇಬಿ? ನಿಜವಾಗ್ಲೂ ಇದು ಎಷ್ಟು ಖುಷಿ ವಿಷಯ ಗೊತ್ತಾ? ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ನನ್ನಿಂದ ಹೇಳ್ಕೊಳಕ್ಕೆ ಸಾಧ್ಯ ಆಗ್ತಿಲ್ಲ. ನೀನು ನನಗೆ ಎಂಥ ಸಂತೋಷದ ವಿಷಯ ಹೇಳಿದ್ಯಾ ಅಂದರೆ, ಅಯ್ಯೋ ನನಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಬೇಬಿ, ನಾನು ನೀನು ಇನ್ಮೇಲೆ ನಮ್ಮ ಹೊಸ ಜೀವನ ಶುರು ಮಾಡೋಣ. ವಾವ್, ನಾನು ನಿನ್ನನ್ನು ತುಂಬ ಕೇರಿಂದ ನೋಡ್ಕೊಳ್ತೀನಿ ಬೇಬಿ. ಯಾವಾಗಲೂ ನಾನು ನಿನ್ನ ಜೊತೆನೇ ಇರ್ತೀನಿ. ಓ ಬೇಬಿ, ಸ್ಟಾಪ್ 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 ಸ್ಟಾಪ್. ನಾನು ಹೇಳಿದ್ದು ನಾನು ನಿನಗೆ ತಾಯಿ ಆಗ್ತಾ ಇದ್ದೀನಿ ಅಂತ. ಯಾಕಂದ್ರೆ ನಿಮ್ಮಪ್ಪ ನನಗೆ ಪ್ರಪೋಸ್ ಮಾಡಿದ್ದಾರೆ.